ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರೈ ದಿಸ್ ರೆಸಿಪಿ. ಇವತ್ತು ನಾನು ನಿಮಗೊಂದು ಬ್ರೌನಿ ಡೆಸರ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದು ಎಗ್ಲೆಸ್ ಬ್ರೌನಿ ಡೆಸರ್ಟ್. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ. ಫಸ್ಟ್ ನಮಗೆ ಬೇಕಾಗಿರೋದು 1 ಕಪ್ ಮೈದಾ. ಸೊ ನೀವು ಮೈದಾ ಎಷ್ಟು ತೊಗೊಳ್ತೀರೋ ಅಷ್ಟು ಗ್ರಾಮ್ಸೇ ಮಿಲ್ಕ್ ಮೇಡ್ ತೊಗೋಬೇಕು. ಸೊ ಮಿಲ್ಕ್ ಮೇಡ್, ಸೊ ಇದು 150 ಗ್ರಾಮ್ಸ್ ಇದೆ. ಸೊ 150 ಗ್ರಾಮ್ಸಷ್ಟು ಮಿಲ್ಕ್ ಮೇಡ್ ತಗೊಳ್ಳಿ. ಸೊ ನೆಕ್ಸ್ಟ್ 100 ಗ್ರಾಮ್ಸ್ ಬಟರ್ ಆ್ಯಂಡ್ ಹಾಫ್ ಅ ಕಪ್ ಲ್ಯೂಕ್ ವಾರ್ಮ್ ವಾಟರ್, ಬೆಚ್ಚಗಿರೋ ನೀರು ತಗೊಳ್ಳಿ. 2 ಟೀ ಸ್ಪೂನ್ಸ್ ಕೋಕೋ ಪೌಡರ್. ನೆಕ್ಸ್ಟ್ 5 ಟೀ ಸ್ಪೂನ್ಸ್ ಶುಗರ್, 1.5 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಮತ್ತು ಪಿಂಚ್ ಆಫ್ ಸಾಲ್ಟ್ ತಗೊಳ್ಳಿ. ಸೊ ಲಾಸ್ಟ್ಲಿ ಸಣ್ಣದಾಗಿ ಪೀಸ್ ಮಾಡಿರೋ ಡ್ರೈ ಫ್ರೂಟ್ಸ್ ತಗೊಳ್ಳಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಆದರೆ ಬ್ರೌನಿನ ರೆಡಿ ಮಾಡ್ಕೊಳ್ಬೋದು ನಾವು. ಈಗ ಒಂದು ಬೌಲ್ಗೆ ಬಟರ್ ಮತ್ತು ಮಿಲ್ಕ್ ಮೇಡನ್ನ ಹಾಕ್ಕೊಳ್ಳೋಣ. ಈಗ ನಾನು ಈ ಬಟರ್ನ ಮೆಲ್ಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಮೈಕ್ರೋವೇವ್ ಅವನಲ್ಲಿ 30 ಸೆಕೆಂಡ್ಸ್ ಇಟ್ಟು ಇದನ್ನು ಮೆಲ್ಟ್ ಮಾಡ್ಕೊಳ್ತೀನಿ. ಅವನ್ ಇಲ್ಲ ಅಂದರೆ ನೀವು ಗ್ಯಾಸ್ ಸ್ಟವ್ ಮೇಲಿಟ್ಟು ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಳ್ಬೋದು. ಬನ್ನಿ ಈಗ ಮೈಕ್ರೋವೇವ್ ಅವನಲ್ಲಿ ಶಿಫ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಮೆಲ್ಟ್ ಆಗಿದ್ರೆ ಸಾಕು. ಫ್ರೆಂಡ್ಸ್, ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಪೂರ್ತಿಯಾಗಿ ಮೆಲ್ಟ್ ಆದಮೇಲೆ ನೆಕ್ಸ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ. ಫ್ರೆಂಡ್ಸ್, ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಈ ಬ್ಲೆಂಡರಿಂದ ನೀವು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈ ಬ್ಲೆಂಡರ್ ಇಲ್ಲ ಅಂದರೆ ನೀವು ಇದರಿಂದನಾದರೂ ಮಾಡ್ಕೊಳ್ಬೋದು. ಸೊ ಈಗ ಬ್ಲೆಂಡ್ ಮಾಡೋಣ. ಈ ಥರ ಶುಗರ್ ಎಲ್ಲ ಮೆಲ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸಿದ ಮೇಲೆ ನೀವು ಇದನ್ನು ಬ್ಲೆಂಡರ್ನ ಸ್ಟಾಪ್ ಮಾಡ್ಬೋದು. ನಿಧಾನಕ್ಕೆ ಸ್ಟಾಪ್ ಮಾಡಿ. ಸೊ ನೋಡಿ, ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ. ಫ್ರೆಂಡ್ಸ್, ಈಗ ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪ್ಯಾಚುಲಾಯಿಂದಾನೆ. ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. Next, a pinch of salt. So mix it again. ಈಗ ಲಾಸ್ಟಲ್ಲಿ ಮೈದಾ. ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ. ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿ.
ಈಗ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನೀವು ಬೆಚ್ಚಗಿರೋ ನೀರು ಹೇಳಿದ್ನಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡ್ತಾ ಹಾಕ್ಕೊಳ್ಬೇಕು. ಸೊ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಲ್ಲ ನೀಟಾಗಿ ಬ್ಲೆಂಡ್ ಆದಮೇಲೆ ಈ ಥರ ಇರುತ್ತೆ. ಸೊ ಇದು ಕೇಕ್ ಬ್ಯಾಟರ್ಗಿಂತ ಸ್ವಲ್ಪ ಗಟ್ಟಿನೇ ಇದ್ರೇ ಒಳ್ಳೆಯದು. ಸೊ ಇವಾಗ ನಾವು ಇದನ್ನು ಟಿನ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನು ಈ ಟಿನ್ನ ಬಟರಿಂದ ಗ್ರೀಸ್ ಮಾಡಿ ಮೈದಾಯಿಂದ ಸ್ಪ್ರಿಂಕಲ್ ಮಾಡಿ ರೆಫ್ರಿಜರೇಟ್ ಮಾಡಿದ್ದೆ. ಸೊ ಈ ಥರ ರೆಫ್ರಿಜರೇಟ್ ಮಾಡಿದ್ಮೇಲೆ ನೀವು ಈ ಬ್ಯಾಟರ್ನ ಇದಕ್ಕೆ ಪೋರ್ ಮಾಡಬೇಕಾಗತ್ತೆ. ಸೊ ನಾನು ಎಲ್ಲ ಬ್ಯಾಟರ್ನು ಈ ಟಿನ್ ಒಳಗಡೆ ಪೋರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನು ನಾವು ಡ್ರೈ ಫ್ರೂಟ್ಸ್ನ ಹಾಕೋಣ ಇದ್ರ ಮೇಲೆ. ಡ್ರೈ ಫ್ರೂಟ್ಸ್ ಆಪ್ಷನಲ್. ಫ್ರೆಂಡ್ಸ್, ನಾನು ಓವೆನ್ನ ಆಲ್ರೆಡಿ 180 ಡಿಗ್ರೀಸ್ ಸೆಲ್ಸಿಯಸ್ಸಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೀನಿ. ಸೊ ಈಗ ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಒಳಗಡೆ. ಸೊ 30 ಮಿನಿಟ್ಸ್ ನೀವು ಇದನ್ನು ಬೇಕ್ ಮಾಡಬೇಕಾಗತ್ತೆ. ಸೊ ಗೈಸ್, ಇವಾಗ ಆಗಿದೆಯಾ ಅಲ್ವಾ ಅಂತ ನಾವು ಟೂತ್ ಪಿಕ್ ಹೆಲ್ಪಿಂದ ಇದನ್ನು ಪ್ರಿಕ್ ಮಾಡಿ ನೋಡೋಣ. ಸೊ ಆಗಿದೆ ಗೈಸ್. ಈಗ ಇದನ್ನು ಇದ್ರ ಮೇಲೆ ಶಿಫ್ಟ್ ಮಾಡಿದ್ದೀವಿ. ಸೊ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು, ಆಮೇಲೆ ಕಟ್ ಮಾಡಬೇಕು ನಾವು. ಸೊ ಅಲ್ಲಿವರೆಗೂ ಹೀಗೆ ರೆಸ್ಟ್ ಮಾಡೋಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಗೈಸ್, ಈಗ ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ. ಸೊ ಇದನ್ನು ನಾವು ಕಟ್ ಮಾಡೋಣ ಇವಾಗ. ಗೈಸ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಸ್ಪಂಜಿಯಾಗೂ ಬಂದಿದೆ.